ಇನ್ನು ಕರ್ನಾಟಕದ ಕೋಗಿಲುಗೆ ಕೇರಳದ ಎಂಪಿನೇ ಬಂದ್ಬಿಟ್ಟಿದ್ರು. ಅತ್ತ ಯಾವಾಗ ಮುಖ್ಯಮಂತ್ರಿ ನೇರವಾಗಿ ಟ್ವೀಟ್ ಮಾಡಿದ್ರು, ಪಿಣರಾಯಿ ವಿಜಯನ್ ಆದೇಶ ಕೊಟ್ಟರು, ಕೇರಳದ ಎಂಪಿ ಕೋಗಿಲುಗೆ ಬಂದು ಅಲ್ಲಿ ನಾನೇನೋ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ ಬಳಿಕ ಆ ಒಂದು ಎಂಪಿ ರಹೀಮ್ ಎಂಬಾತನನ್ನು TV9 ಕೂಡ ಸಂದರ್ಶನ ಮಾಡ್ತು. ಆ ಸಂದರ್ಶನದಲ್ಲಿ ಪಾಪ ಅವರಾಡಿರುವಂಥ ಇಂಗ್ಲೀಷ್ ನಿಜವಾಗ್ಲೂ ಕೂಡ ಇಂಗ್ಲೀಷೇ ಭಯ ಬಿದ್ದುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಇದರ ಜೊತೆಗೆ ಅವರ ಎಂಟ್ರಿ, ಅವರ ಮಾತಿನ ಜೊತೆಗೆ ಕರ್ನಾಟಕದಲ್ಲಿ ಕೋಗಿಲು ವಿಚಾರವಾಗಿ ರಾಜ್ಯ ನಾಯಕರುಗಳ ನಡುವೆ ಅಂದರೆ ಕಾಂಗ್ರೆಸ್ ಮತ್ತು BJP ನಡುವೆ ಮತ್ತೊಂದು ಸುತ್ತಿನ ಕಥನ ಆರಂಭವಾಗ್ತಾ ಇದೆ. ಹಾಗಾದರೆ ಏನದು MP ಆಡಿರುವಂಥ ಮಾತು, ಜೊತೆಗೆ ಆ ವಿಚಾರಕ್ಕೆ ಏನು ಗಲಾಟೆ ಆಗ್ತಾ ಇದೆ ನೋಡೋಣ ಬನ್ನಿ. ಪಕ್ಕದ ರಾಜ್ಯದ ಒತ್ತಡಕ್ಕೆ ಮಣಿದು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ. ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಕೊಡಕ್ಕೆ ಸಾಧ್ಯ. ಕರ್ನಾಟಕದ ವಿಚಾರಕ್ಕೆ ಕೇರಳ ಎಂಟ್ರಿ ಕೊಟ್ಟಿದ್ದೆ ಇಷ್ಟೆಲ್ಲ ರಾಧಾಂತಕ್ಕೆ ಕಾರಣ ಅಂದ್ರೂ ತಪ್ಪಿಲ್ಲ. ಸರ್ಕಾರಿ ಜಾಗದಲ್ಲಿ ಒತ್ತುವರಿ ತೆರವು ಮಾಡಿದ್ರೆ ಕಾಲ್ಕೆರೆದು ಬಂದದ್ದು ಪಿಣರಾಯಿ ವಿಜಯನ್ ಪಡೆ. ಬೆಂಗಳೂರಿಗೆ ಒಬ್ಬೊಬ್ಬರೇ ನಾಯಕರು ಬಂದು ನಾವು ಜೀವಪರ ಅಂತ ಪಡಾಯಿ ಕೊಚ್ಕೊಂಡಿದ್ರು. ಹೀಗೆ ಬಂದಿದ್ದ CPIMನ ರಾಜ್ಯಸಭಾ ಸಂಸದ ರಹೀಮ್ಗೆ TV9 ಪ್ರಶ್ನೆಯೊಂದನ್ನ ಮಾಡಿತು. ಆಗ ಸಂಸದ ಹಾಡಿದ್ದೆ ಮೇಕೆ ರಾಗ. So, can you the government of Karnataka make a audit ಏನಂದೆ ಇನ್ನೊಂದ್ಸಲ ಹೇಳು. in Karnataka city regarding this how many of them ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಸಿಕ್ಕಿ ಹಿಡಿಯುತ್ತೆ. so the government, so because why did here It does not make no sense. why only the pure ಯಾವ ಇವೆಲ್ಲ so ಸರ್ಕಾರಿ ಜಾಗದಲ್ಲಿ ಒತ್ತುವರಿ ತೆರವು ಮಾಡಿದ್ರೆ ನಿಮ್ಗೇನ್ ಸಮಸ್ಯೆ ಅಂತ ಕೇಳಿದಾಗ ಕೇರಳದ ನಾಯಕ ಉತ್ತರ ಇಲ್ಲದೆ ಒದ್ದಾಡ್ಬಿಟ್ರು. ಅವರ ಮುಖದಲ್ಲಿನ ಈ ನಗು ಸಾಕು. ಏನಪ್ಪ ಹೇಳೋದು ಇವರಿಗೆ ಅನ್ನೋ ಒದ್ದಾಟ ಎದೆಯಲ್ಲಿ ಓಡಾಡ್ತಿರೋದಕ್ಕೆ. ಕೊನೆಗೂ ಉತ್ತರ ಕೊಡೋಕಾಗದೆ ಕ್ಯಾನ್ ಯು ಮೇಕ್ ಅಂತ ಶುರು ಮಾಡಿ ಮೇಕೆಯು ನಾಚುವಂತೆ ರಾಗ ಹೇಳಿದ್ರು ನೋಡಿ. It's a GBA property, that's why we have did the demolition. so can you the government of Karnataka make a audit in Karnataka city regarding this how many of them, so the government. ಇತ್ತ DCM DK ಶಿವಕುಮಾರ್ ಕೇರಳದವರು ನಮ್ಮ ಆಡಳಿತದ ವಿಚಾರಕ್ಕೆ ಕೈ ಹಾಕಬೇಡಿ ಅಂತ ಮನೆ ಕಟ್ಟೋ ನಿರ್ಧಾರ ಮಾಡಿದ್ಮೇಲೆ ಹೇಳ್ತಿದ್ದಾರೆ. ಈಗ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದೀನಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ. ಅಡ್ವೈಸ್ ಮಾಡೋದು ಮತ್ತೊಂದು ಮಾಡೋದು ಕೆಲವು ಲೀಡರ್ಗಳು ಮಾಡ್ತಾರೆ, ಅದೇನು ತಪ್ಪೇನಿಲ್ಲ. ಬಟ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ. ಕೇರಳದ ನಾಯಕರ ಮಾತಿಗೆ ಸಿದ್ದರಾಮಯ್ಯ ಸರ್ಕಾರ ಮಣಿದಿದೆ ಅನ್ನೋದೇ ಬಹುದೊಡ್ಡ ಟ್ರಾಜಿಡಿ. ಇದರ ಜೊತೆಗೆ KC ವೇಣುಗೋಪಾಲ್ ಅಣತಿಯಂತೆ ಹೆಜ್ಜೆ ಇಟ್ಟಿರೋದು ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿದೆ. ಕೈ ನಾಯಕರು ಕೇರಳದ ಮೇಲಿನ ಪ್ರೀತಿಯನ್ನ ಒತ್ತಿ ಹೇಳ್ತಿದ್ದಾರೆ. ಜೊತೆಗೆ ವೇಣುಗೋಪಾಲ್ ಬೆನ್ನು ಸವರುತ್ತಿರುವ ಪ್ರಯತ್ನಕ್ಕೂ ಲೇವಡಿ ಮಾಡಿದ್ದಾರೆ. ಡೆಲ್ಲಿಯ ಒತ್ತಡಕ್ಕೆ ಮಣಿದು ಪಕ್ಕದ ರಾಜ್ಯದ ಒತ್ತಡಕ್ಕೆ ಮಣಿದು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ. ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಒಬ್ರು, ಕುರ್ಚಿಯನ್ನು ಪಡೆಯುವುದಕ್ಕಾಗಿ ಒಬ್ರು ಕಾಂಪಿಟೇಷನ್ ಮೇಲೆ ಡೆಲ್ಲಿ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡೋದಕ್ಕಾಗಿ ಒಟ್ಟಿಗೆ ಮೀಟಿಂಗ್ ಮಾಡಿದ್ರು. ಏನ್ ನಿರ್ಧಾರ ತಗೊಂಡ್ರು? ಯಾರು ಓದೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನು ಗಿಫ್ಟ್ ಕೊಡಕ್ಕೆ ನಾವು ರೆಡಿ ಇಲ್ಲ. ಮತ್ತೊಂದು ಕಡೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸರ್ಕಾರದ ನಿರ್ಧಾರವನ್ನ ಅಕ್ರಮ ಅಂತ ಕರೆದಿದ್ದಾರೆ. ಆದರೆ ಸಚಿವ ಜಮೀರ್ ಅಹ್ಮದ್ ಖಾನ್ ಸುದ್ದಿಗೋಷ್ಠಿ ನಡೆಸಿ ವಿವರಣೆ ಕೊಡೋದಾಗಿ ಹೇಳಿದ್ದಾರೆ. ಅಕ್ರಮ ವಲಸಿಗರಿಗೆ
ಕೇರಳ ಮೂಲದ ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆಗಳನ್ನ ಕೊಡ್ತೇವೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಇದು ಖಂಡಿತ ಕಾನೂನಿನ ವಿರುದ್ಧವಾಗಿರುವಂತದ್ದು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಈ ನಿರ್ಧಾರ ಇದೇ ಅಕ್ರಮ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಕೊಡ್ತೀನಿ. ಅಕ್ರಮನ ಸಕ್ರಮನ ಸರ್ ಅವರಿಗೆ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ಇಷ್ಟು ಮಾತ್ರವಲ್ಲ, ಬಾಂಗ್ಲಾದೇಶದವರು ಇದರಲ್ಲಿದ್ದಾರಾ ಎಂಬ ಪ್ರಶ್ನೆಯು ರಾಜ್ಯ ರಾಜಕಾರಣದಲ್ಲಿ ಗಿರಿಕಿ ಹೊಡಿತಿದೆ. ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದರೆ ಇಲ್ಲಿ ಮೂಲ ನಿವಾಸಿಗಳ, ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವರ, ಇಲ್ಲ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವ್ರ ಅನ್ನೋಂಥದ್ದು ತನಿಖೆಯನ್ನು ನಡೆಸಬೇಕಾಗಿದೆ. ಏನು ಮನೆಗಳು ಕೊಡ್ತಾ ಇದ್ವಿ, ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಎಲ್ಲೋ ಬಾಂಗ್ಲಾದೇಶದಿಂದ ಬರೋರಿಗೆಲ್ಲ ಕೊಡೋಕ್ಕೆ ಸಾಧ್ಯನಾ? ಇಲ್ಲ ಅಂಥವ್ರು ಕೊಡೋಕ್ಕಾಗಲ್ಲ. ಅಂಥವ್ರು ಹೆಂಗೆ ಕೊಡೋಕ್ಕಾಗ್ತದೆ ನಾವು? ಇಲ್ಲ, ಅಂಥವ್ರು ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ ಅಂಥವ್ರು ಬಾಂಗ್ಲಾದೇಶ ಒಬ್ಬರು ಇಲ್ಲ. ರಾಜ್ಯ ಸರ್ಕಾರವನ್ನ ಕೇರಳದಿಂದ ರೂಲ್ ಮಾಡಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಬಿಜೆಪಿ ಕೇಳ್ತಿದೆ. ರಾಹುಲ್ ಗಾಂಧಿ ಕಟ್ ಅಂತ ವೇಣುಗೋಪಾಲ್ ಅಲ್ಲಿ ಹೇಳಿದ ತಕ್ಷಣ, ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ, ಕೇರಳದ MP ಬಂದು ಹೋದ ತಕ್ಷಣ ಕಟ್ ಅಂತ ಹೇಳಿ ನೀವು ಸೈಟು ಅವ್ರ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ ಸರ್ಕಾರಕ್ಕೆ? ಈ ಹಿಂದೆಯೂ ಸರ್ಕಾರ ಕೇರಳದ ಅನೇಕ ವಿಚಾರಕ್ಕೆ ಸಹಾಯ ಮಾಡಿದೆ. ಈಗ ನೆರೆ ರಾಜ್ಯದವರ ಎಂಟ್ರಿ ಬಳಿಕ ಶರವೇಗ ಅಲ್ಲಲ್ಲ ರಾಕೆಟ್ ವೇಗದಲ್ಲಿ ಪರಿಹಾರ ಕೊಟ್ಟಿರೋದು ಈ ಆರೋಪಕ್ಕೆ ಬ್ರಹ್ಮಾಸ್ತ್ರವನ್ನೇ ತಂದುಕೊಟ್ಟಿದೆ. ಈರಣ್ಣ ಬಸವ, TV9 ಬೆಂಗಳೂರು.